ಯಾಕೆ ಬ್ರದರ್ ಸಪ್ಕಿದೆಯಾ? ನನಗೆ ಗೊತ್ತು ಒಂಟಿ ಇರೋದು ಎಷ್ಟು ಕಷ್ಟ ಅಂತ ಗೊತ್ತು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಏನಾದರೂ ಒಂದು ದಾರಿ ಆಗುತ್ತೆ ನೋಡು. ಈಗ ನೋಡು ಆರಾಮಾಗಿದೆಯಾ? ನೀನು ಮಾಡಿದ್ದು ಸರಿಯಾಗೇ ಇದೆ. ಅದು ಸರಿಯಾನಿ. ಈಗಾದರೂ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ಇಲ್ಲದೆ ಹೋದರೆ ಪ್ರತಿ ಕ್ಷಣ ಅವಳ ಜೊತೆ ಹಿಂಸೆ ಆಗ್ತಾ ಇತ್ತು. ಅವಳ ಮೇಲೆ ಅನುಮಾನ ಪಡೋದೇ ದೊಡ್ಡ ಕೆಲಸ ಆಗೋಗಿತ್ತು ಕಣ ನನಗೆ. ಹೂನಪ್ಪ, ಈಗ ನೆಮ್ಮದಿಯಾಗಿರ್ಬೋದು ಅಲ್ವಾ? ಈ ಥರ ಭಿಕಾರಿ ಜೀವನ ನಿನಗೆ ಖುಷಿ ತರುತ್ತೆ. ಅಪ್ಪ ಏನು ಹೇಳ್ತೀರಾ? ಹ್ಞೂ ಕಣಯ್ಯ, ಇನ್ಮೇಲೆ ನೀನು ನೆಮ್ಮದಿಯಾಗಿರ್ಬೋದು. ಒಂದು ಚೊಂಬು ಹಾಲು ಕುಡಿದು ಸಂತೋಷವಾಗಿರ್ಬಹುದು ನೀನು. ಅಪ್ಪ ಇನ್ಮೇಲೆ ಈ ಪರದೇಸಿ ಜೀವನನೇ ನಿನ್ನ ಖಾಯಮ್ಮು. ನೀನ ಅಂತ ಕೇಳೋರು ದಿಕ್ಕಿರಲ್ವೋ ಅದಿ ನಿನಗೆ? ಈ ಬೇವಕೂಫ್ ನಿನ್ ಜೊತೆ ಸದಾ ಇರ್ತಾನ? ಏಯ್ ಸ್ವಾಮಿ, ಏನು ಬೇವಕೂಫ್ ಅಂತಿದ್ದೀರಿ? ಏನು ಸಮಾಚಾರ? ಅಂತ ಕೆಲಸ ನೀನೇ ತಾನೇ ಮಾಡ್ತಿರೋದು. ನಿಮ್ಮ ಅಣ್ಣನ ಮನಸ್ಸನ್ನ ಒಡೆದು ಅವನ ಸಂಸಾರನ ಹಾಳು ಮಾಡ್ತಾ ಇದೀಯ. ಅಷ್ಟೇ ತಾನೇ ನೀವು ಮಾಡ್ತಿರೋದು. ಏಯ್, ಅವನ ಹೆಂಡತಿ ಬಗ್ಗೆ ಅವನ ಅನುಮಾನ ಪಟ್ರೆ ಅದಕ್ಕೆ ನಾನು ಹೊಣೆನಾ? ನನ್ನ ಮೇಲೆ ಏನಕ್ಕೆ ಆರೋಪ ಹೊರಿಸ್ತಿದ್ದೀರಿ? ಅವನ ಮನಸ್ಸನ್ನ ಹಾಳು ಮಾಡ್ತಿದ್ಯಲ್ಲ, ಅದಕ್ಕೆ ನೀನು ಮಧ್ಯೆ ಮಾತಾಡಬೇಡ ಅಂತ ಹೇಳ್ತಾ ಇರೋದು. ಮಾತಾಡ್ಕೊಳ್ಳಿ. ನಮ್ಮ ಅಣ್ಣನ ಬಗ್ಗೆ ಕಾಳಜಿ ತೋರಿಸೋದು ತಪ್ಪಾ? ಅವನ ಬಗ್ಗೆ ಕಾಳಜಿ ನಮಗೂ ಇದೆ, ಆದ್ರೆ ಸದ್ಯಕ್ಕೆ ನೀನು ಮಧ್ಯೆ ಮಾತಾಡದೇ ಇದ್ರೆ ಅನುಕೂಲ ಆಗುತ್ತೆ. ಆದಿ, ಈಗ ನೀನು ತೇಜುನ ಬಾ ಅಂತ ಕರೀತೀಯೋ ಇಲ್ವೋ? ಇಲ್ಲಪ್ಪ, ನಾನು ಅವಳನ್ನ ಕರೆಯಲ್ಲ. ಒಂದ್ಸರಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ಮುಗೀತು. ನನ್ನ ಮನಸ್ಸು ಒಡೆದೋಗಿದೆ, ನಾನು ಹೋಗಲ್ಲ. ಆದಿ, ತೇಜು ಬಗ್ಗೆ ನೀನು ಮಾಡ್ಕೊಂಡಿರೋದು ತಪ್ಪು ಕಲ್ಪನೆ. ನೀನು ಕಣ್ಣಿಂದ ಕಂಡಿದ್ದೇ ಇರಬಹುದು, ಆದ್ರೆ ಅದು ಸತ್ಯ ಅಲ್ಲ. ಅದನ್ನ ಮೀರಿದ ಸತ್ಯ ಒಂದಿದೆ. ತೇಜು ಮತ್ತೆ ಪ್ರಧಾನ ಹಾಗಲ್ಲ ಕಣ್ಣು. ನಾನು ಅವರಿಬ್ಬರ ಜೊತೆ ಮಾತಾಡಿದ್ದೀನಿ. ಅವರಿಬ್ರು ಆ ಥರದವರಲ್ಲ, ಅವರ ಮನಸ್ಥಿತಿ ಹಾಗಿಲ್ಲ. ಈ ಕಥೆನ ನಾನು ಕೇಳ್ಬೇಕಾ? ಇದೇ ಪ್ರಶ್ನೆನ ಅವರು ಕೇಳ್ತಾರೆ. ತಾವು ಸುಖ ಪಡಬೇಕು, ನಿನ್ನ ಕಣ್ಣಿಗೆ ಮಣ್ಣೆರ್ಚಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾಗಿತ್ತಾ ಅಂತ. ಇಲ್ಲಿ ಸಲದ ನೆಪ ಹೇಳಿ ಮೈಸೂರು ತನಕ ಹೋಗಿ ನಿನಗೆ ಮೋಸ ಮಾಡಬೇಕಾಗಿತ್ತ? ಮೋಸ ಮಾಡೋ ಹಾಗಿದ್ರೆ ಇಲ್ಲೇ ಮಾಡ್ಬೋದಾಗಿತ್ತಲ್ಲ. ಅದನ್ನೇ ನಿಮ್ಮ ಮಗ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತಿ? ನಾನು ಅವನಿಗೆ ಅದನ್ನೇ ಹೇಳಿದೆ. ಅದನ್ನೆಲ್ಲ ನೀನು ನಂಬೇಡ, ತೇಜಸ್ವಿನಿನ ಆಚೆ ಕಳಿಸಿ ನೀನು ತಪ್ಪು ಮಾಡಿದೆ ಅಂತ. ಆದರೆ ಇಬ್ಬರು ನನ್ನ ಮಾತೇ ಕೇಳ್ತಾ ಇಲ್ಲ. ಅದೇ ಇದು ಸತ್ಯ ಕಣ. ತೇಜು ಪ್ರಧಾನ್ಗೆ ಹತ್ತಿರವಾಗಿ ನಿನಗೆ ಕಾಣಿಸಿರ್ಬೋದು, ಆದರೆ ಪ್ರಧಾನ್ಗೆ ಹುಷಾರಿಲ್ಲದೆ ಇದ್ದ ಕಾರಣಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಅವಳು ಹತ್ತಿರವಾಗಿದ್ದಾಳೆ ಅಷ್ಟೇ. ಅದನ್ನು ನೋಡೋ ನಿನ್ನ ದೃಷ್ಟಿ ಬೇರೆ ಆಗಿರ್ಬೇಕಪ್ಪ, ಅಲ್ವೋ? ತೇಜು ಯಾತಕ್ಕೆ ನಿನಗೆ ಮೋಸ ಮಾಡ್ತಾಳೆ ಹೇಳು? ನೀನು 3 ವರ್ಷ ಇಲ್ಲದೆ ಇದ್ದಾಗ ಎಷ್ಟು ಕಾದಿದ್ದಾಳೆ, ನೊಂದಿದ್ದಾಳೆ, ಬೆಂದಿದ್ದಾಳೆ. ಇಷ್ಟು ವರ್ಷ ಅವಳು ನಿನಗೆ ಮೋಸ ಮಾಡ್ತಾ ಇದ್ದವಳು ಈಗ ಮೋಸ ಮಾಡ್ತಾಳೇನೋ? ರೇ ಸ್ವಾಮಿ, ಅವನ ಸಂಕಟ, ಅವನ ನೋವು ಅವನಿಗೆ ದೊಡ್ಡದು. ನೀವು ಸಮಾಧಾನ ಮಾಡೋಕೆ ಹೋಗಬೇಡಿ. ತೇಜು ಮತ್ತೆ ಪ್ರಧಾನ್ ಇಬ್ರು ತಪ್ಪು ಮಾಡಿದೀವಿ ಅಂತ ಒಪ್ಕೋತಾರ? ಅಲ್ಲಿ ಸಿಕ್ಕಿರೋ ಸಾಕ್ಷಿಗಳೆಲ್ಲ ಅವ್ರ ವಿರುದ್ಧನೇ ಇದೆ ಅನ್ನೋದನ್ನ ಮರಿಬೇಡಿ. ಈಗ ತೇಜು ಆದಿ ಒಂದಾದ್ರೆ ನಿನಗೇನಾದ್ರೂ ತೊಂದರೆ ಇದೆಯಾ? ನನಗೇನು ತೊಂದರೆ? ಹಾಗಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದು ಕಲ್ತ್ಕೊ ನೀನು. ಆದಿ, ತೇಜು ತುಂಬಾ ನೊಂದ್ಕೊಂಡಿದ್ದಾಳು. ನಾನು ಅವಳ ಜೊತೆ ಮಾತಾಡಿದ್ದೀನಿ. ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡಿದೆ, ಬರಕ್ಕೆ ಒಪ್ಲಿಲ್ಲ ಅವಳು. ಆ ಮಗುನ ಅಷ್ಟೊಂದು ನೋಯಿಸಬಾರ್ದು ಕಣೋ. ಆದಿ, ನಾನು ಹೇಳೋ ಮಾತು ಕೇಳೋ. ರೇ ಸ್ವಾಮಿ, ಯಾಕ್ರಿ ಪ್ರೆಷರ್ ಆಗ್ತೀರಿ? ನಾಚಿಕೆ ಆಗಲ್ವ ನಿಮಗೆ? ಅವಳು ಮಾಡಿರೋ ತಪ್ಪು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಆದರೆ ನಿಮ್ಗೆ ಅವಮಾನ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ. ಅವಳು ತಪ್ಪೇ ಮಾಡಿಲ್ಲದೆ ಇದ್ದಾಗ ಅವಳನ್ನ ಮನೆ ತನಕ ಹೋಗಿ ಕರೆಯೋದ್ರಲ್ಲಿ ತಪ್ಪೇನಿದೆ ಅಂತ. ಅದು ಸರಿ, ನಿಮ್ಮ ಅಣ್ಣನ ದಾಂಪತ್ಯದಲ್ಲಿ ತಮ್ದೇನ್ ರೋಲು? ನಿಮ್ಮ ಪರ್ಸನಲ್ ಲೈಫೇ ಕುಲ್ಗೆಟ್ಟು ಹೋಗಿತ್ತು.
ಮೊನ್ನೆ ತನಕ ಅದನ್ನೇ ಸರಿ ಮಾಡಿದ್ದಾಯ್ತು. ಅದೇನು DNA ಟೆಸ್ಟು ಅದು ಇದು ಅಂತ ರಂಪರಾಧಾಂತ ಆಯ್ತು. ಸಾಕ್ಷಿ ಮನೆಯವರು ಬಂದು ನನಗೆ ಹಿಡಿ ಶಾಪ ಹಾಕೋದ್ರು. ಈಗ ನೀನು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯ. ಅಪ್ಪ ಮಾತಾಡ್ಬೇಡ ನೀನು. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನ್ಸುತ್ತೆ. ದೇವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ. ನೀನು ಒಂದು ಕಾಲ್ ಮುರಿದು ಐ ಸೇ ಗೆಟ್ ಲಾಸ್ಟ್, ನಡಿ ಆಚೆ. ಆದಿ, ನೀನು ಅವನ ಮಾತು ಕೇಳ್ಬೇಡ. ನೀನ್ ಕರೀದೆ ತೇಜು ಮನೆಗೆ ಬರಲ್ಲ. ತೇಜು ಇಲ್ಲದೆ ನಿನಗೆ ಲಾಸು, ಅವಳಿಗಲ್ಲ. ನನ್ನನ್ನ ಮಾವ ಅಂತ ಕೂಡ ನೋಡಿದೆ ಮನೆಯಿಂದ ಆಚೆ ಕಳಿಸಿದ್ಲು. ಇದ್ಯಾವುದೋ ಒಂದು ಸಂಚು ಅಂತಂತೆ. ಸಂಚಲ್ಲಿ ಸಿಕ್ಕಾಕೊಂಡಿದ್ದಾಳು ಅವಳು. ಸ್ವಲ್ಪ ಯೋಚನೆ ಮಾಡು ಆದಿ. ಥಿಂಕ್ ಇಟ್ ಓವರ್. ಸಾಕ್ಷಿ, ನೀನು ನಮ್ಮ ಊರಿನ ದೇವಸ್ಥಾನ ನೋಡಬೇಕು. ಮಹಾನ್ ಸತ್ಯವಾದ ದೇವರು. ಅಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ಅದು ಸಿದ್ಧಿಯಾಗತ್ತೆ ಅಂತಾರೆ. ಪ್ರೇಮ್, ಸರಿಯಾದ ಸಮಯಕ್ಕೆ ಬಂದೆ ನೋಡು. ಸಾಕ್ಷಿನ ನಮ್ಮೂರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಇಬ್ಬರು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕಣೋ. ಇಲ್ಲ ತಾತ, ನನಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ. ಓಹೋ, ಏನು ತೋಟದಲ್ಲಿ ನಿನ್ಗೊಬ್ಬನಿಗೆ ಕೆಲಸ ಇರೋದು? ಇಷ್ಟು ದಿವಸನೂ ನೀನೇ ನೋಡ್ಕೋತಾ ಇದ್ದೆ ಅಲ್ವಾ? ನೋಡೋ, ಅದಕ್ಕೆ ಗುರುಮೂರ್ತಿ ಇದ್ದಾನೆ, ಅವ್ನು ನೋಡ್ಕೋತಾನೆ. ಅಲ್ಲ ಕಣೋ, ಮನೆಗೆ ಮಹಾಲಕ್ಷ್ಮಿ ಹಾಗೆ ಸೊಸೆ ಬಂದಿದ್ದಾಳೆ. ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತಂದ್ರೆ ಏನೋ ತೋಟದ ಕೆಲಸ ಇದೆ ಅಂತೀಯಲ್ಲ. ಅವಳು ಊರಿಗೆ ಬಂದಿದ್ರೆ ಅವಳನ್ನ ಸುತ್ತಾಡಿಸ್ಬೇಕು ಅಂತ ಉತ್ಸಾಹನೇ ಇಲ್ವಾ ನಿನಗೆ? ಪ್ರೇಮ್, ನಿಮ್ಮಜ್ಜಿ ನಾನು ಈ ಊರಲ್ಲಿ ಸುತ್ತಾಡದೆ ಇರೋ ಜಾಗನೇ ಇಲ್ಲ ಗೊತ್ತಾ? ಅಂಥದ್ರಲ್ಲಿ ನೀನು ನನ್ನ ಮೊಮ್ಮಗ ಕಣೋ. ನಿನಗಿನ್ನೂ ಎಷ್ಟು ಉತ್ಸಾಹ ಇರಬೇಕಾಗಿತ್ತು, ಸಡಗರ ಇರಬೇಕಾಗಿತ್ತು, ಸಂಭ್ರಮ ಇರಬೇಕಾಗಿತ್ತು. ಅದೆಲ್ಲ ಏನು ಕೇಳಬೇಡ. ತೋಟದ ಕೆಲಸ ಇದೆ, ದೊಡ್ಡ ತೋಟದ ಕೆಲಸ ಮಾಡೋದು. ನೀನು ಕರ್ಕೊಂಡು ಹೋಗು. ಹಲೋ, ನಮಸ್ಕಾರ ಮೇಷ್ಟ್ರೆ, ನಾನು ರಘುರಾಮ್ ಮಾತಾಡ್ತಾ ಇದ್ದೀನಿ. ರಘುರಾಮ. ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ನಿಮ್ಮಲ್ಲೆಲ್ಲ ಚೆನ್ನಾಗಿದ್ದಾರಾ? ಮೇಷ್ಟ್ರೆ, ನಮ್ಮ ವಿಷಯ ಇರಲಿ, ಅಲ್ಲಿ ಸಾಕ್ಷಿ ಸೇಫಾಗಿ ಬಂದು ತಲುಪಿದ್ಲು ತಾನೆ? ಪಾಪ ಜಯಶ್ರೀಗಂತೂ ತುಂಬ ಟೆನ್ಷನ್ ಆಗೋಗಿದೆ ಇಲ್ಲಿ. ಮೇಷ್ಟ್ರೆ, ಒಂದು ನಿಮಿಷ, ಜಯಶ್ರೀ ಮಾತಾಡ್ತಾಳೆ. ಮಿಸ್ಟ್ರೆ ನಮಸ್ಕಾರ ಮಿಸ್ಟ್ರೆ. ಸಾಕ್ಷಿ ಸೇಫಾಗಿ ಬಂದು ತಲುಪಿದ್ಲ? ನನಗಂತೂ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋ ತನಕ ಜೀವದಲ್ಲಿ ಜೀವ ಇರಲಿಲ್ಲ ಮಿಸ್ಟ್ರೆ. ಅಲ್ಲ, ಇವಾಗ ಆತಂಕ ಪಟ್ಕೊಂಡು ಏನು ಪ್ರಯೋಜನ ಅಂತೀನಿ. ಇಷ್ಟೊಂದು ಆತಂಕ ಇರೋರು ಪಾಪ ಬಸ್ರಿ ಹುಡುಗಿ ಒಬ್ಬಳನ್ನೇ ಹಾಕಿ ಕಳಿಸಿದ್ರಿ ನೀವು. ಜೊತೆಯಲ್ಲಿ ನೀವು ಯಾರು ಒಬ್ರು ಬರಬೇಕಾಗಿತ್ತಲ್ವಾ? ಅಯ್ಯೋ ಮೇಷ್ಟ್ರೆ, ನಮಗೆ ಹೇಳ್ಬಿಟ್ಟು ಹೋಗಿದ್ರು ತಾನೆ. ಎಲ್ಲ ಸ್ವಪ್ರತಿಷ್ಠ ಈ ಹುಡುಗರದು. ಅಲ್ಲ ಮೇಷ್ಟ್ರೆ, ಊಟಿಯಿಂದ ನಿಮ್ಮೂರಿಗೆ ಪ್ರೇಮ್ ಬಂದಿದ್ದಾನೆ ಅಂತ ಇವಳು ಗೊತ್ತಾದ ಕೂಡಲೇ ಲಗೇಜು ತಗೊಂಡು ಟ್ಯಾಕ್ಸಿ ಮಾಡ್ಕೊಂಡು ಒಬ್ಳೆ ಹೊಟ್ಟೋಗಿದ್ದಾಳೆ. ನಾವೇನು ಮಾಡೋಕ್ಕಾಗುತ್ತೆ? ನೀವಾದ್ರೂ ಸರಿಯಾಗಿ ತರಾಟೆಗೆ ತಗೊಳ್ಳಿ ಅವಳನ್ನ. ಏನ? ಪ್ರೇಮ್ ಊಟಿಗೆ ಹೋಗಿದ್ನಾ? ನಂಗೆ ಗೊತ್ತೇ ಇಲ್ವಲ್ಲ. ಪ್ರೇಮ್, ನೀ ಯಾವಾಗಲೂ ಊಟಿಗೆ ಹೋಗಿದ್ದಿದ್ದು? ಒಂದು ನಿಮಿಷ ಇರಮ್ಮ, ಅವನಿಗೆ ಕೊಡ್ತೀನಿ, ಅವನ ಹತ್ರನೇ ಮಾತಾಡು. ಪ್ರೇಮ್, ಜಯಶ್ರೀ ನಿನ್ನ ಹತ್ರ ಮಾತಾಡ್ಬೇಕಂತೆ, ತಗೋ. ನೀವೇ ಮಾತಾಡಿ ತಾತ. ಅಳಿಯನ್ ಬಿಂಕ ತೋರಿಸ್ಬೇಡ, ತಗೋ ಮಾತಾಡು. ತಗೊಳ. ಹಲೋ ಆಂಟಿ. ಹಲೋ, ಏನು ಪ್ರೇಮ್ ನೀನು ಊಟಿಗೆ ಹೋಗೋ ವಿಷಯ ನಮಗೆ ತಿಳಿಸ್ಬಾರ್ದಿತ್ತಾ? ಈಗ ನೋಡು, ಊರಿಗೆ ಹೋಗಿದ್ಯಾ, ಅದನ್ನು ನಮಗೆ ತಿಳಿಸಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಸಾಕ್ಷಿನ ನೀನು ಕರ್ಸ್ಕೊಂಡಿದ್ಯಾ ಏನೋ ಅರ್ಜೆಂಟ್ ವಿಷಯ ಅಂತ.
ಇಂಥ ಪರಿಸ್ಥಿತಿಲಿ ಅವಳು ಟ್ರಾವೆಲ್ ಮಾಡೋದು ಸರಿನಾ ಹೇಳೋ? ಏನೇ ಅರ್ಜೆಂಟ್ ಇದ್ರೂ ಇಲ್ಲಿಗೆ ಬಂದು ಮಾತಾಡ್ಬೋದಿತ್ತಲ್ಲ. ನಾ ಏನೋ ನೀನು ಸೆನ್ಸಿಬಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಯು ಡಿಸಪಾಯಿಂಟೆಡ್ ಮೀ. ಸಾರಿ ಆಂಟಿ, ನಾನೇನು ಅವ್ರನ್ನ ಕರೆಸ್ಕೊಂಡಿಲ್ಲ ಆಂಟಿ. ಮತ್ತೆ ಅವರಾಗಿದ್ದು ಅವರೇ ಬಂದಿದ್ದಾರೆ. ಅವ್ರಿಗೆ ಫೋನ್ ಕೊಡ್ತೀನಿ, ಮಾತಾಡಿ. ಹಲೋ. ಕತ್ತೆ ಎದುರಿಗೆದ್ದಿದ್ರೆ ಕಪಾಲಕ್ಕೆ ಬಾರಿಸ್ಬಿಡ್ತಿದ್ದೆ. ತುಂಬಿದ ಬಸ್ರಿ ಹೋಗಿ ಹೋಗಿ ಆ ಊರಲ್ಲಿ ಕೂತಿದ್ಯಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೇ ಗತಿ? ಅಮ್ಮ, ನೀನು ಸುಮ್ಮನೆ ಟೆನ್ಷನ್ ತಗೋಬೇಡ. ನನಗಿಲ್ಲಿ ಮುಖ್ಯವಾದ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನೇ ಅದು ಅಂಥ ಕೆಲಸ ಗನಂದಾರಿ? ನಾವು ಯಾರಾದರೂ ಮಾಡ್ತಿರ್ಲಿಲ್ವಾ? ಇಲ್ಲ ಅಮ್ಮ, ಆ ಕೆಲಸ ನಾನೇ ಮಾಡಬೇಕು. ಕತ್ತೆ, ಅಲ್ಲಿ ಏನಾದರೂ ಹೆರಿಗೆ ನೋವು ಶುರು ಆದರೆ ಏನೇ ಮಾಡ್ತೀಯ ನೀನು? ಒಂದು ಸರಿಯಾದ ಆಸ್ಪತ್ರೆ ಇಲ್ಲ. ಶ್ರೀಪತಿ ಮೇಷ್ಟ್ರಿಗೆ, ಗುರುಮೂರ್ತಿಗೆ ನಿನಗೇನು ಆಗಿದೆ ಅಂತ ಗೊತ್ತಿಲ್ಲ, ನಿನ್ಗೆ ಎಷ್ಟು ತಿಂಗಳು ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕೂತಿದ್ಯಲ್ಲ, ಜ್ಞಾನ ಬೇಡವಾ ನಿನಗೆ? ಪ್ರೇಮಕ್ಕೆ ಫೋನ್ ಕೊಡು, ನಾ ಮಾತಾಡ್ತೀನಿ. ಇಲ್ಲಮ್ಮ, ಅವ್ರ ತೋಟಕ್ಕೆ ಹೊರಟೋದ್ರು. ಯಾಕೋ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ. ಅವನು ಸರಿಯಾಗಿ ಮಾತು ಕೂಡ ಆಡಲಿಲ್ಲ. ಏನೇ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ? ಹಾಗೇನೂ ಇಲ್ಲಮ್ಮ. ಇನ್ನೇನೆ ಮತ್ತೆ? ನಿಮ್ಮಿಬ್ಬರಿಗೂ ಎಷ್ಟು ಫೋನ್ ಮಾಡ್ತಾ ಇದ್ದೀವಿ ಗೊತ್ತಾ? ಇಬ್ಬರು ಪಿಕ್ ಮಾಡ್ತಿಲ್ಲ ಮೊಬೈಲ್ನ. ಅದಕ್ಕೆ ಶ್ರೀಪತಿ ಮೇಷ್ಟ್ರಿಗೆ ಮಾಡಬೇಕಾಯ್ತು ಅಲ್ವೇ? ನಿಮ್ಮ ಅಪ್ಪ ಅಮ್ಮ ಇಲ್ಲಿ ತಲೆ ಕೆಡಿಸ್ಕೊಂಡು ಕೂತಿರ್ತಾರೇನೋ ಯೋಚನೆ ಬೇಡವಾ ನಿನಗೆ? ಇತ್ತೀಚೆಗೆ ಪ್ರೇಮ್ ಕೂಡ ಇರೆಸ್ಪಾನ್ಸಿಬಲ್ ಆಗ್ತಿದ್ದ ನಿನ್ನ ಜೊತೆ ಸೇರಿಕೊಂಡು. ಸಾಕ್ಷಿ, ನಾನಮ್ಮ ಮಾತಾಡ್ತಾ ಇರೋದು. ನೋಡಮ್ಮ, ನೀನು ತಿಳುವಳಿಕಸ್ತಳು. ನಿನ್ನ ಇವತ್ತಿನ ಸ್ಥಿತಿ ಬಗ್ಗೆ ನಾನು ಹೆಚ್ಚು ಹೇಳೋವಂಥದ್ದೇನೂ ಇಲ್ಲ. ಆದರೂ ಒಂದು ಮಾತು ಹೇಳ್ತೀನಿ, ನೀನು ಸಾಧ್ಯವಾದಷ್ಟು ಬೇಗ ಇಲ್ಲಿ ಬಂದುಬಿಟ್ರೆ ತುಂಬ ಒಳ್ಳೆಯದಮ್ಮ. ಆಯ್ತಪ್ಪ, ಆದಷ್ಟು ಬೇಗ ಬಂದುಬಿಡ್ತೀನಿ. ಅಪ್ಪ, ಸ್ವಾತಿ ಮನೇಲೇ ಇದ್ದಾಳಪ್ಪ? ಹಾಂ, ಕೊಡ್ತೀನಮ್ಮ, ಕೊಡ್ತೀನಿ. ಸ್ವಾತಿ, ನಿಮ್ಮ ಅಕ್ಕ ಮಾತಾಡಿ. ರಾತ್ರಿ ಆಗಿದೆಯಾ? ಸ್ವಲ್ಪ ಬುದ್ಧಿ ಹೇಳೋಳಿಗೆ. ಹಲೋ. ಹಲೋ ಸ್ವಾತಿ, ಅಪ್ಪ ಅಮ್ಮ ಅಲ್ಲಿದ್ದಾರಾ? ಹಾಂ. ನನ್ನ ಮೊಬೈಲ್ ಕಾಲ್ ಮಾಡು, ಎಲ್ಲ ಹೇಳ್ತೀನಿ. ಹಾಂ ಸರಿ. ಇಟ್ಬಿಟ್ಲೇನೆ? ಹ್ಞೂನಮ್ಮ. ತಾತ ತಗೊಳ್ಳಿ. ಯಾಕಮ್ಮ ಮಾತಾಡ್ಲಿಲ್ವಾ? ಇಲ್ಲ ತಾತ, ಫೋನ್ನಲ್ಲಿ ಚಾರ್ಜ್ ಇಲ್ವಂತೆ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ರೂಮಲ್ಲಿ ರೆಸ್ಟ್ ತಗೊಳ್ತಾ ಇರ್ತೀನಿ. ಸರಿ ಅಮ್ಮ. ಹಲೋ. ಸಾಕ್ಷಿ, ನಾನು ಮನೆಯಿಂದ ಹೊರಗಡೆ ಇದ್ದೀನಿ. ಏನು ವಿಷಯ? ಪ್ರೇಮ್ ಹತ್ರ ಮಾತಾಡಿದ್ಯಾ? ಇಲ್ಲ ಸ್ವಾತಿ, ನಾನು ಕಾಂಪ್ರಮೈಸ್ ಆಗೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವ್ರು ನನಗೆ ಪೂರ್ತಿ ಮಾತಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಮತ್ತೇನು ಮಾಡ್ತೀಯ ಸಾಕ್ಷಿ ಇವಾಗ? ಬಿಡಲ್ಲ ಸ್ವಾತಿ, ಪ್ರೇಮ್ ಹತ್ರ ಮಾತಾಡ್ತೀನಿ. ಪ್ರೇಮ್ ಜೊತೆಲಿಲ್ಲದೆ ನಾನೊಬ್ಬಳೇ ಮನೆಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸಾಕ್ಷಿ ಪ್ಲೀಸ್ ಹಠ ಮಾಡಬೇಡ. ನಿನ್ನ ಕಂಡೀಷನ್ನಲ್ಲಿ ಯಾವಾಗ ಏನು ಬೇಕಾದರೂ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಇಲ್ಲ ಸ್ವಾತಿ, ನನಗೆ ಮಗು ಎಷ್ಟು ಮುಖ್ಯನೋ ಪ್ರೇಮ್ ಕೂಡ ಅಷ್ಟೇ ಮುಖ್ಯ ಅನ್ನಿಸ್ತಿದೆ. ಪ್ರೇಮ್ ಇಲ್ಲದೆ ನಾನೊಬ್ಬಳೇ ಬರಿಗೈಲಿ ಬರೋದೇ ಇಲ್ಲ. ಏನಾದ್ರಾಗಲಿ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಸಾಕ್ಷಿ, ನಾನು ಪ್ರೇಮ್ ಹತ್ರ ಮಾತಾಡಲಾ? ಪ್ರಯೋಜನ ಇಲ್ಲ ಸ್ವಾತಿ, ಅವರೀಗ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ. ಸ್ವಯಂಕೃತ ಅಪರಾಧ ನಾನೇ ಮಾಡ್ಕೊಂಡಿದ್ದು, ನಾನೇ ಸರಿ ಮಾಡ್ಕೊಳ್ತೀನಿ. ಹುಷಾರು ಸಾಕ್ಷಿ, ಟೇಕ್ ಕೇರ್. ಥ್ಯಾಂಕ್ಸ್.
ನೀನು ನಮ್ಮಪ್ಪನ ಮಾತು ಕೇಳಬೇಡ. ಆ ಅಪ್ಪಂಗೆ ಮಕ್ಕಳಿಗಿಂತ ಸೊಸೆರ ಬಗ್ಗೆ ಪ್ರೀತಿ ಜಾಸ್ತಿ. ಅವಳು ತಪ್ಪು ಮಾಡಿದ್ರು ಅವಳ ಬಗ್ಗೆನೇ ಅಯ್ಯೋ ಅಂತಾರೆ. ಯಾವಾಗ ಬುದ್ಧಿ ಬರುತ್ತೋ? ಎಲ್ಲ ನಿನ್ನ ಕಣ್ಣೆದ್ರಿಗೆ ನಡೆದಿದೆಯಲ್ಲ ಬ್ರದರ್, ನೀನೇ ಕಣ್ಣಾರೆ ನೋಡ್ದಲ್ಲ. ಈಗ ಅಪ್ಪ ತೇಜು ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಅವಳೇನು ತಪ್ಪೇ ಮಾಡಿಲ್ಲ, ಆ ಪ್ರಧಾನ ಹುಷಾರಿರಲಿಲ್ಲ, ಅದು ಇದು ಅಂತ ಕತೆ ಕಟ್ತಾ ಇದ್ದಾರೆ. ಇದೆಲ್ಲ ನಿನ್ನನ್ನು ನಂಬಿಸೋಕೆ ಮಾಡ್ತಿರೋ ನಾಟಕ, ಅರ್ಥ ಮಾಡ್ಕೋ. ಹೌದು ಬ್ರದರ್, ಆ ತೇಜು ಮತ್ತು ಪ್ರಧಾನ್ ಇಬ್ಬರು ಆ ಮಟ್ಟಕ್ಕೆ ತಲೆ ಸೋರ್ ಕಳಿಸಿದ್ದಾರೆ ಅಪ್ಪನ. ಈ ಅಪ್ಪಂಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಅವ್ರು ಹೇಳಿರೋದು ನಿಜ ಅಂತ ಅಂದ್ಕೊಂಡು ಇಲ್ಲಿ ಬಂದು ಜಾಗಟೆ ಹೊಡಿತಾ ಇದ್ದಾರೆ. ನಿನ್ನ ಕಣ್ಣೆದ್ರಿಗೆ ನಡೆದಿದೆಯಲ್ಲ ಬ್ರದರ್, ನೀನೇ ನೋಡ್ದಲ್ಲ. ಇದಕ್ಕೆ ಸ್ಪಷ್ಟೀಕರಣ ಬೇರೆ ಕೊಡ್ಬೇಕಾ? ನೀನು ಹುಷಾರಾಗು ಬ್ರದರ್. ನೋಡು, ಆ ತೇಜುನ ಅಪ್ಪ ಮತ್ತೆ ನಿನ್ನ ತಲೆಗೆ ಕಟ್ಟಬೇಕು ಅಂತ ನೋಡ್ತಿದ್ದಾರೆ. ಅದು ನಿನ್ನ ಕುತ್ತಿಗೆಗೆ ಉರುಳಾಗುತ್ತೆ. ತೇಜು ಮತ್ತು ಪ್ರಧಾನ್ ಅವ್ರ ಕಾರ್ಯ ಸಾಧಿಸ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದವರು. ನೀನು ಅವ್ರ ದಾರಿಗೆ ಅಡ್ಡ ಆಗ್ತಿದೆಯಾ ಅಂತ ಗೊತ್ತಾದರೆ ನಿನ್ನನ್ನೇ ನಿವಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ? ಏನು ಹೇಳ್ತಿದ್ಯಾ ನೀ? ಹೌದು ಬ್ರದರ್, ಈ ಥರ ಕೊಲೆಗಳು ಎಷ್ಟು ನಡೆದಿಲ್ಲ. ನೋಡು, ನನಗೆ ನಿನ್ನ ಜೀವನ ಮುಖ್ಯ, ನಿನ್ನ ಸಂತೋಷ ಮುಖ್ಯ. ಸುಮ್ಮನೆ ಕೊಲೆ ಆಗಬೇಡ. ನೋಡು, ಆ ತೇಜಸ್ವಿನಿ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ನೋಕೆ ಹೋಗ್ಬೇಡ. ದೊಡ್ಡ ಕ್ರಿಮಿನಲ್ ಅವಳು. ಹಾಂ, ಅದು ಸರಿ, ನನಗೆ ಗೊತ್ತಿದೆ ಅದು. ಬ್ರದರ್, ನಮ್ಮಪ್ಪ ಬ್ರೈನ್ ವಾಶ್ ಮಾಡೋದ್ರಲ್ಲಿ ನಿಸ್ಸೀಮ. 2 ಸಲ ಕಣ್ಣೀರು ಹಾಕಿ ಮಾತಾಡ್ಬಿಟ್ರೆ ನೀನು ಕರಗಿ ನೀರಾಗಿ ಹೋಗ್ತೀಯ. ನೋಡು, ಹೇಗಿದ್ರೂ ಸಂಬಂಧನ ದೂರ ತಳ್ಳಿದ್ಯಾ, ಹಾಗೆ ಕೊನೆ ಮಾಡ್ಕೊಂಬಿಡು. ಅನಿ? ಹೌದು ಬ್ರದರ್, ಇದೆಲ್ಲ ಅನಿವಾರ್ಯ. ಎಷ್ಟು ದಿನ ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನರಳುತ್ತೀಯ ಹೇಳು? ಇಷ್ಟೆಲ್ಲ ಸತ್ಯ ಬಹಿರಂಗ ಆದ್ಮೇಲೂ ಯಾಕೆ ಮೀನಾಮೀಷ ಎಣಿಸ್ತಾ ಇದೆಯಾ? ಮತ್ತೆ ತೇಜು ಮನೆಗೆ ಬರಲಿ ಅಂತ ಆಸೆ ಪಡ್ತಿದ್ಯಾ ಹಾಗೆ? ಖಂಡಿತ ಇಲ್ಲ ಅನಿ. ಅಲ್ಲ, ಹಾಗಲ್ಲ. ನಿನ್ನ ಹೆಂಡತಿಗೆ ಇನ್ನೊಬ್ಬನ ಜೊತೆ ಸಂಬಂಧ ಇತ್ತು ಅಂತ ಗೊತ್ತಾದ ಮೇಲೂ ಒಂದು ಚಾನ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಹಾಗೆ? ಇಲ್ಲ ಅನಿ, ಆ ಥರ ಏನು ಅನಿಸಿಲ್ಲ. ಆ ಮಟ್ಟಕ್ಕೆ ತಲೆ ತುಂಬ್ತಾನೆ ಬ್ರದರ್ ನಮ್ಮ ಫಾದರು. ನಿನಗೆ ಗೊತ್ತಿಲ್ಲ. ನೋಡು, ಇವತ್ತು ಪ್ರಧಾನ ಹತ್ರ ಹೋಗಿ ಮಾತಾಡ್ಕೊಂಡ್ಬಂದಿದ್ದಾನೆ. ಆ ತೇಜು ಎಲ್ಲಿದ್ಲು ಅಲ್ಲಿ ಹೋಗಿ ಚರ್ಚೆ ಮಾಡಿದ್ದಾನೆ. ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡಿದ್ದಾನೆ. ಕರೆದ್ರೂ ಬರಲಿಲ್ಲ ಅಂತ ಇಲ್ಲಿ ಕತೆ ಹೊಡಿತಾ ಇದ್ದಾನೆ. ಇದೆಲ್ಲ ಬರೀ ಸ್ಟಂಟ್ ಅಷ್ಟೇ. ನಿನ್ನ ತಲೆ ಕೆಡಿಸೋ ತಂತ್ರ ಇದೆಲ್ಲ. ಅರ್ಥ ಮಾಡ್ಕೊ ಬ್ರದರ್. ಮುದುಕ ತೇಜಸ್ವಿನ ಹೇಗಾದರೂ ಮನೆಗೆ ವಾಪಸ್ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ನೀನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡ. ಅವಳೇನಾದರೂ ಬಂದರೆ ನಿನ್ನ ತಿಥಿ ಖಂಡಿತ. ಬಿಡೋದು ಬಿಟ್ಟಿದೀಯಾ? ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಒನ್ಸ್ ಫಾರ್ ಆಲ್ ಕ್ಲಿಯರ್ ಮಾಡ್ಕೋ. ಬ್ರದರ್, ಆಟದಲ್ಲೇ ಇಲ್ಲ ಅಂದಮೇಲೆ ಲೆಕ್ಕದಲ್ಲಿ ಯಾಕೆ? ಒಂದು ಕೆಲಸ ಮಾಡು, ನಾನು ಹೇಳ್ದಾಗ ಮಾಡು.